2026 ರಾಜ್ಯ ಮಟ್ಟದ SLC ಪೂರ್ವಸಿದ್ಧತಾ ಪರೀಕ್ಷೆಯ 4 ಅಂಕದ ಪ್ರಶ್ನೆ. ರೇಖಾತ್ಮಕ ಸಮೀಕರಣದ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯುವುದು. ಎರಡು ಸಮೀಕರಣಗಳನ್ನು ನೀಡಿರ್ತಾರೆ. x + y = 6 ಅಂತ ಇದೆ, 2x + y = 8 ಅಂತ ಇದೆ. ಇದಕ್ಕೆ ನಾವು x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. x + y = 6. ಇಲ್ಲಿ ನಾವು x ಬೆಲೆಯನ್ನು ಹಾಕ್ತಿರೋದ್ರಿಂದ x ಅನ್ನು ಆ ಕಡೆ ಕಳಿಸೋಣ, ಪ್ಲಸ್ x ಈ ಕಡೆ ಬಂದರೆ ಮೈನಸ್ x ಆಯಿತು. ಸೊ ಈಗ ನಾವು x ಬೆಲೆಗಳನ್ನು ಈ ಸಮೀಕರಣದಲ್ಲಿ ಆದೇಶಿಸಬೇಕು. ಮೊದಲಿಗೆ x = 0 ಆದಾಗ y = 6 - 0, 6ರಲ್ಲಿ 0 ಕಳೆದಾಗ ಉತ್ತರ 6. ಸೊ y ಬೆಲೆ 6 ಬಂತು. ಅದೇ ರೀತಿ x = 1 ಆದಾಗ y = 6 - 1, 6ರಲ್ಲಿ 1 ಕಳೆದ್ರೆ 5, y ಬೆಲೆ 5 ಬಂತು. ಅದೇ ರೀತಿ x = 2 ಆದಾಗ y = 6 - 2, x ಬೆಲೆ 6ರಲ್ಲಿ 2 ಕಳೆದ 4, ಸೊ y ಬೆಲೆ 4 ಬಂತು. ಇಲ್ಲಿ 0ಯನ್ನು ಹಾಕಿದಾಗ ಉತ್ತರ y ಬೆಲೆ 6 ಬಂದಿದೆ. 1ನ್ನು ಹಾಕಿದಾಗ 5, 2ನ್ನು ಹಾಕಿದಾಗ 4. ಈಗ ನಮಗೆ x ಮತ್ತು y ನಿರ್ದೇಶಾಂಕಗಳು ಗೊತ್ತಾಯಿತು. 0, 6, 1, 5, 2, 4. ಈಗ ಅದೇ ರೀತಿಯಾಗಿ ನಾವು ಎರಡನೇ ಸಮೀಕರಣಕ್ಕೆ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಬೇಕು. ಆಲ್ರೆಡಿ x ಬೆಲೆಗಳನ್ನು 0, 1, 2 ಅಂತ ಕೊಟ್ಟಿದ್ದೀವಿ. ಹಾಗಿದ್ರೆ x ಅನ್ನು ನಾವು ಆ ಕಡೆ ಕಳಿಸ್ಬೇಕಾಗಿದೆ. ಸಮೀಕರಣವನ್ನು ಬರೆದುಕೊಳ್ಳೋಣ. 2x + y = 8. ಈಗ y-ಅನ್ನು ಇಲ್ಲೇ ಇಟ್ಟು x-ಅನ್ನು ಆ ಕಡೆ ಕಳಿಸ್ಬೇಕು. ಪ್ಲಸ್ 2x ಆ ಕಡೆ ಹೋದರೆ ಮೈನಸ್ 2x ಆಯಿತು. ಸೊ ಈಗ x ಬೆಲೆ 0 ಆದಾಗ y = 8 - 2, x ಜಾಗದಲ್ಲಿ 0, y = 8 - 2, 0 ಆಯಿತು. ಸೊ y ಬೆಲೆ 8 ಬಂತು. y ಬೆಲೆ 8. ಅದೇ ರೀತಿಯಾಗಿ x ಬೆಲೆ 1ಅನ್ನು ಹಾಕೋಣ. y = 8 - 2 ಬ್ರ್ಯಾಕೆಟ್ 1, y = 8 - 2 1 2, 8ರಲ್ಲಿ 2ನ್ನು ಕಳೆದ್ರೆ 6, y ಬೆಲೆ 6 ಬಂತು. ಅದೇ ರೀತಿಯಾಗಿ x ಬೆಲೆ 2 ಆದಾಗ y = 8 - 2, x ಸ್ಥಾನದಲ್ಲಿ 2ಅನ್ನು ಹಾಕೋಣ. y = 8 - 2 4, 8ರಲ್ಲಿ 4ನ್ನು ಕಳೆದಾಗ ಉತ್ತರ 4, y = 4 ಬಂತು. ಈಗ x ಬೆಲೆ 0 ಹಾಕಿದಾಗ y 8 ಇತ್ತು, x ಬೆಲೆ 1 ಹಾಕಿದಾಗ y 6, x ಬೆಲೆ 2 ಹಾಕಿದಾಗ y 4. ಈಗ ನಿರ್ದೇಶಾಂಕಗಳನ್ನು ಬರೆಯೋಣ. 0, 8, 1, 6, 2, 4. ಈಗ ನಮಗೆ x ಮತ್ತು y ಬೆಲೆಗಳು ನಿರ್ದೇಶಾಂಕಗಳು ಸಿಕ್ಕಿವೆ. ಈಗ ಅದನ್ನು ನಾವು ನಕ್ಷೆಯಲ್ಲಿ ಗುರುತಿಸಬೇಕು. ನಕ್ಷೆಯಲ್ಲಿ ಗುರುತಿಸಬೇಕಾದ್ರೆ ನಾವು ಮೊದಲಿಗೆ ಮಾಡಬೇಕಾಗಿರೋ ಕೆಲಸ 4 ಚತುರ್ಥಕಗಳನ್ನು ಮಾಡಿಕೊಳ್ಬೇಕು. ಸೊ 4 ಚತುರ್ಥಕಗಳನ್ನು ಮಾಡಿಕೊಂಡು x ಅಕ್ಷದಲ್ಲಿ 1, 2, 3, 4 ಅಂದರೆ 1 ಸೆಂಟಿಮೀಟ್ರಿಗೆ 1 ಮಾನಗಳನ್ನು ಬರ್ಕೊಂಡು, y ಅಕ್ಷದಲ್ಲಿ 1 ಸೆಂಟಿಮೀಟ್ರಿಗೆ 1 ಮಾನಗಳನ್ನು ಬರ್ಕೊಂಡು, ಈಗ ಮೊದಲನೇ ಸಮೀಕರಣದ x ಮತ್ತು y ಬೆಲೆ y ನಿರ್ದೇಶಾಂಕಗಳನ್ನು ಗುರುತಿಸೋಣ. 0, 6 ಅಂತ ಇದೆ. ಸೊ 0, 6 ಮೊದಲನೇ ಚತುರ್ಥಕದಲ್ಲಿ ಬರುತ್ತೆ. ಮಧ್ಯದ ಬಿಂದು 0 ಆಗಿರುತ್ತೆ. 0, 0. ಸೊ 0 ಇದ್ದಾಗ y ಅಕ್ಷದಲ್ಲಿ 6, y ಅಕ್ಷದಲ್ಲಿ 6 ಇಲ್ಲಿ ಬರುತ್ತೆ. ಅದೇ ರೀತಿ 1 ಆದಾಗ 5, x ಅಕ್ಷದಲ್ಲಿ 1, y ಅಕ್ಷದಲ್ಲಿ 5 ಇಲ್ಲಿ ಬರುತ್ತೆ. 2, 4, x ಅಕ್ಷದಲ್ಲಿ 2, y ಅಕ್ಷದಲ್ಲಿ 4, ಸೊ ಇಲ್ಲಿ ಬರುತ್ತೆ. ಈಗ ಈ ರೇಖಾತ್ಮಕ ಸಮೀಕರಣಕ್ಕೆ ರೇಖೆಯನ್ನು ಎಳೆಯೋಣ. ಸೊ ಈ ರೇಖೆಯನ್ನು ನಾವು x + y = 6 ಅಂತ ಹೇಳಿ ಗುರುತಿಸ್ತೇವೆ. ಬೇಕಿದ್ದರೆ ನೀವು ನಿರ್ದೇಶಾಂಕಗಳನ್ನು ಬರೀಬೋದು. 0, 6, 1, 5, ಅದೇ ರೀತಿಯಾಗಿ 2, 4. ಈಗ ನಮ್ಮದು ಇನ್ನೊಂದು
ನಿರ್ದೇಶಾಂಕಗಳು ಇನ್ನೊಂದು ಸಮೀಕರಣಕ್ಕೆ ಉಳಿದಿದೆ, ಅದನ್ನು ಗುರುತಿಸೋಣ. 0 ಆದಾಗ 8, 0 8 y ಅಕ್ಷದಲ್ಲಿ 0 8 1 6 x ಅಕ್ಷದಲ್ಲಿ 1 y ಅಕ್ಷದಲ್ಲಿ 6 2 ಮತ್ತು 4 x ಅಕ್ಷದಲ್ಲಿ 2 y ಅಕ್ಷದಲ್ಲಿ 4 ಆಲ್ರೆಡಿ ಗುರುತಿಸಿದ್ದೇವೆ. ಸೊ ಈಗ ಆ ರೇಖೆಯನ್ನು ಸಹ ನಾವು ಎಳೆಯಬೇಕಾಗಿದೆ. ಸೊ ಈ ರೀತಿಯಾಗಿ ರೇಖೆ ಎಳೆದ ನಂತರ ಆ ರೇಖೆಯ ಹೆಸರು 2x + y = 8. ಆ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿವೆ. ಆ ಬಿಂದುವಿನಿಂದ x ಮತ್ತು y ಅಕ್ಷಕ್ಕೆ ಲಂಬವನ್ನು ಎಳೆಯಬೇಕು. ಸೊ ಎಳೆದಾಗ ಇಲ್ಲಿ x ಅಕ್ಷದ ಮೇಲೆ 2ಕ್ಕೆ, y ಅಕ್ಷದ ಮೇಲೆ 4ಕ್ಕೆ, ಅಂದರೆ ಈಗ x ಬೆಲೆ 2, y ಬೆಲೆ 4. ಇದು ಈ ರೇಖಾತ್ಮಕ ಸಮೀಕರಣದ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯುವ ವಿಧಾನವಾಗಿರುತ್ತದೆ.